ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಗಾಡಿಗೆ ರೂಫಿಂಗ್ ಮಾಡಿಸ್ತಿರೋದು ಪಾರ್ಟ್ 1 ವಿಡಿಯೋ ಹಾಕಿದ್ದೆ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತು ಅದ್ರದ್ದು ಪಾರ್ಟ್ 2 ಶೇರ್ ಮಾಡ್ತಾ ಇದ್ದೀನಿ. ಆಗಲೇ ಸ್ವಲ್ಪ ಗೊತ್ತಾಗಿರುತ್ತೆ ನಿಮಗೆ ನಾವು ಯಾವ ಥರ ಮಾಡಿಸ್ತಾ ಇದ್ದೀವಿ ಅಂತ. ನಾವು ಹೇಳಿದ ಡಿಸೈನಲ್ಲಿ ಡೈಮಂಡ್ ಕಟ್ಸ್ ಮತ್ತು ಟ್ರಯಾಂಗಲ್ ಕಟ್ ಪೀಸಸ್ ಥರ ಬರುತ್ತೆ. ಚೆನ್ನಾಗಿದೆ, ಸಿಂಪಲ್ ಆಗಿ ನಮಗೆ ಬೇಕಾದಂಗೆ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಮುಂಚೆ ಇದ್ದಿದ್ದ ರೂಫಿಂಗ್ ಅಲ್ಲಿ ಎರಡೂ ಕಡೆ ಆಲ್ ಟ್ರ್ಯಾಕ್ ಇತ್ತು, ಇವಾಗ ಒಂದೇ ಕಡೆ ಹಾಕ್ಸಿದ್ದಾರೆ. ಮತ್ತೆ ಅದಕ್ಕೆ ಬ್ಲೂ ಲೈಟು ಮತ್ತೆ ವೈಟ್ LED ಲೈಟಿಂಗ್ ಮಾಡಿದ್ದಾರೆ. ಮತ್ತೆ ಲಾಸ್ಟ್ ವಿಡಿಯೋ ಹಾಕಿದಾಗ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಮತ್ತೆ ಕಮೆಂಟ್ ಮಾಡಿದ್ರಿ ಓಲ್ಡ್ ರೂಫಿಂಗ್ ಏನ್ ಮಾಡಿದ್ರಿ, ಸೇಲ್ ಗಿದ್ರೆ ಕೊಡಿ ನಮ್ಗೆ ಅಂತ. ಅದಲ್ಲೇ ಗ್ಯಾರೇಜ್ ಅಲ್ಲೇ ಇದೆ, ಬಟ್ ಅದು ಯಾರಿಗೂ ಮತ್ತೆ ಯೂಸ್ ಆಗಲ್ಲ ಅಂತ ಅನ್ಸುತ್ತೆ, ಅಷ್ಟು ಹಳೇದಾಗ್ಬಿಟ್ಟಿದೆ. ಸೊ ನಾವು ಯಾರಿಗೂ ಕೊಟ್ಟಿಲ್ಲ, ಅದು ಹಂಗೆ ಅಲ್ಲೇ ಇದೆ. ಗೊತ್ತಿಲ್ಲ ಅವರು ಏನ್ ಮಾಡ್ತಾರೆ ಅಂತ. ಮತ್ತೆ ಸಖತ್ತಾಗಿರೋ DJ ಲೈಟ್ ಮತ್ತೆ ಸ್ಮೋಕ್ ಎಫೆಕ್ಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಮತ್ತೆ ಇನ್ನೊಂದು ಕಾಮನ್ ಕ್ವೆಶನ್ ಏನಂದ್ರೆ ಎಲ್ಲಿ ಮಾಡಿಸಿದ್ರಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಇಲ್ಲ ಲೊಕೇಶನ್ ಹೇಳಿ, ಡೀಟೇಲ್ಸ್ ಹೇಳಿ ಅಂತ. ಅದೇನಾದ್ರೂ ನಿಮ್ಗೆ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ. ಅದು ಕೆಂಗೇರಿಲಿ ಬರುತ್ತೆ, ಬಟ್ ಅವ್ರ ನೇಮ್ ಏನು ಅಂತ ಗೊತ್ತಿಲ್ಲ. ಗ್ಯಾರೇಜ್ ನೇಮ್ ಬೇಕಿದ್ರೆ ಹೇಳ್ತೀನಿ ನಾನು, DM ಮಾಡಿ. ಇನ್ನೊಂದು ಕಾಮನ್ ಆಗಿ ಏನ್ ಕೇಳ್ತೀರಾ ಅಂದ್ರೆ, ಡ್ರೈವರ್ ಕೆಲಸ ಇದ್ರೆ ಹೇಳಿ, ದಯವಿಟ್ಟು ನಾವು ನಿಮ್ ಗಾಡಿಗೆ ಡ್ರೈವರ್ ಆಗಿ ಬರ್ತೀವಿ ಅಂತ ಹೇಳ್ತೀರಾ. ಅದು ನನಗೆ ಅರ್ಥ ಆಗತ್ತೆ, ಬಟ್ ತುಂಬಾ ಮೆಸೇಜಸ್ ಬರೋದ್ರಿಂದ ಎಲ್ರಿಗೂ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡೋದಾಗ್ಲಿ, ಇದ್ದಾಗ ಹೇಳೋದಾಗ್ಲಿ ಮಾಡೋದಕ್ಕಾಗಲ್ಲ. ಸೊ ನೀವು ನನ್ನ ಫಾಲೋ ಮಾಡ್ತಿದ್ರೆ ನಾನು ಯಾವಾಗ ನಮಗೆ ಡ್ರೈವರ್ ಬೇಕಿರ್ತಾರೆ ಅವಾಗ ಸ್ಟೋರಿಲಿ ಪೋಸ್ಟ್ ಮಾಡ್ತೀನಿ, ಅವಾಗ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಟೈಮ್ಗೆ ಯಾವ ಡ್ಯೂಟಿಗೆ ಬೇಕೋ ಅದನ್ನ ನಾವು ಸ್ಟೋರಿಗೆ ಹಾಕ್ತಿವಿ. ಯಾವ ತರ ಡ್ಯೂಟಿಗೆ ಡ್ರೈವರ್ ಬೇಕು ಅಂತ ನಾವು ಹೇಳೋದಕ್ಕಾಗಲ್ಲ. ಇವಾಗ ಯೂಶಲಿ ನಮ್ ಗಾಡಿಗೆ ಕಂಪನಿಗೆ ಏನಾದ್ರು ಬೇಕಿದ್ರೆ 3 ಪಿಕಪ್ 3 ಡ್ರಾಪ್ ಪಾಯಿಂಟ್ ಹಾಲ್ಟ್ ಡ್ರೈವರ್ಗಳು ಬೇಕು. ಅದು ಬಿಟ್ರೆ ಟೂರಿಸ್ಟ್ಗೆ ಯಾವಾಗಾದ್ರೂ ಡ್ಯೂಟಿ ಬಂದಾಗ ಅದಕ್ಕೂ ಬೇಕಾಗ್ತಾರೆ. ಇನ್ ಕೇಸ್ ಕಂಪನಿಗೆ ಸ್ಪೇರ್ ಡ್ರೈವರ್ ಬೇಕಿದ್ರೆ ಅದನ್ನ ಹಾಕ್ತಿವಿಲ್ಲ, ಪರ್ಮನೆಂಟ್ ಡ್ರೈವರ್ ಬೇಕಿದ್ರೆ ಅದನ್ನು ಹಾಕಿರ್ತೀವಿ. ಡ್ರೈವರ್ ಬೇಕಿದಾಗ ನಾನು ವಿಡಿಯೋದಲ್ಲೇ ಹೇಳಕ್ ಆಗಲ್ಲ, ಯಾವಾಗ ಬೇಕಾಗ್ತಾರೆ ಅವಾಗ ನಾವು ಸ್ಟೋರಿ ಹಾಕ್ತಿವಿ, ಅವಾಗ ನೀವು ಬರೋ ಇಂಟ್ರೆಸ್ಟ್ ಇದ್ರೆ ಬರ್ಬೋದು. ಮತ್ತೆ ರೂಫಿಂಗ್ ಹೇಗ್ ಬಂದಿದೆ, ಹೇಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.